ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಇಲ್ಲಿ ಸ್ಕಿಪ್ ಮಾಡಿಬಿಡ್ತೀರಾ. ಇಲ್ಲ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಜಮೆ ಆಗಿದೆ, ಏನು ಕತೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಐ ಥಿಂಕ್ ಎಲ್ರಿಗೂ ಗೊತ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನರಿಗೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಆದರೆ ಏನಾಗುತ್ತೆ ಎಲ್ಲದರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಜನರಿಗೆ ಹಣ ಜಮೆ ಆಗಿದೆ. ಹೌದು, ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ರಿ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಏನು ಮಾಡುವಂಥದ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಐ ಥಿಂಕ್ ಎಲ್ರಿಗೂ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಐ ಥಿಂಕ್ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಯಾರಿಗೆ ಹಣ ಜಮೆ ಆಗಿದೆ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಎಲ್ರಿಗೂ ಹಣ ಜಮೆ ಆಗಿದೆ. ಆದರೆ ಇಲ್ಲಿ ತುಂಬ ಜನ ಕೇಳಿದ್ರಿ, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳಿ ಸರ್, ನಮಗೆ ನಮ್ಮ ಜಿಲ್ಲೆಗಳಿಗೆ ಹಣ ಬಂದಿಲ್ವಾ ಸರ್, ಅಥವಾ ಏನು ಇಲ್ಲಿ ಸರ್ಕಾರ ಏನಿಲ್ಲ ಅಪ್ಡೇಟ್ ಕೊಡ್ತಾ ಇದೆ ಅನ್ನುವಂಥದ್ದನ್ನು ನೀವು ಕೇಳಿದ್ರಿ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿ ಫಸ್ಟ್ಲಿ ಬಂದುಬಿಟ್ಟು ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು ಎಕ್ಸೆಟ್ರಾ ಈ ಎಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ. ಆದರೆ ನಮಗೆ ಆ ಎಲ್ಲ ಜಿಲ್ಲೆಗಳ ಹೆಸರನ್ನ ಲಾಸ್ಟಲ್ಲಿ ಹೇಳ್ತೀನಿ. ಆದರೆ ಇಲ್ಲಿ ಏನು ಮಾಡಬೇಕು, ನಾವಿಲ್ಲಿ ಮಾಡ್ತಾ ಇರುವಂಥ ತಪ್ಪಾದರೂ ಏನು, ನಾವಿಲ್ಲಿ ಮಾಡ್ತಾ ಇರುವಂಥ ಒಂದಿಷ್ಟು ಪ್ರಾಬ್ಲಮ್ಸ್ ಆದರೂ ಏನು ಅನ್ನುವಂಥದ್ದನ್ನು ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಹೌದಲ್ವ ಹೇಳಿ, ಯಾರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಫಸ್ಟ್ ತಿಳ್ಕೊಡುವ. ಆ್ಯಂಡ್ ಐ ಥಿಂಕ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಲ್ಲಿ ಐ ಥಿಂಕ್ ಎಲ್ರಿಗೂ ಹಣ ಜಮೆ ಆಗುತ್ತೆ. ನಾನು ಐ ಥಿಂಕ್ ಎಲ್ರಿಗೂ ಹೇಳಿದ್ದೆ, ಇಲ್ಲಿ ಹಣ 100% ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ. ಆದರೆ ಒಂದು ವಿಚಾರ ಏನಪ್ಪ ಅಂತಂದ್ರೆ, ನೀವು ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೂ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಇಲ್ಲ. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಆದರೆ ನಾನು ಹೇಳುವಂಥದ್ದು, ನೀವು ದಯವಿಟ್ಟು ಹೇಳ್ತೀನಲ್ಲ, ನಾನು ಹೇಳಿದ್ನಲ್ಲ, ಈ ಒಂದಿಷ್ಟು ಥಿಂಗ್ಸನ್ನು ದಯವಿಟ್ಟು ಮಾಡಿ. ಇಲ್ಲಾಂತಂದ್ರೆ ಹಣ ಬರಲ್ಲ. ನಾನು ಐ ಥಿಂಕ್ ಹೇಳ್ತಿದ್ದೀನಲ್ಲ, ಎಲ್ರಿಗೂ ಹೇಳುವಂಥದ್ದು ನಾನು ಇಷ್ಟೇ. ನಿಮ್ಗೆ ಹಣ ಬೇಕಾ, ನೀವು ಹಣವನ್ನು ಪಡ್ಕೊಳ್ತೀರಾ, ನಿಮ್ಗೆ ಹಣವನ್ನು ಪಡ್ಕೊಳ್ಳುವಂಥ ಆಸೆ ಇದೆಯಾ, ಆರಾಮ್ಸೆ ಮಾಡಿ ಆ ಕೆಲಸ ಎಲ್ಲ. ನಿಮಗೆ ಮೋಟಿವೇಶನ್ ಬೇಕಂತ ಏನಿಲ್ಲ, ನಾನು ಹೇಳ್ದೇನೂ ಕೂಡ ಆ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ನೀವು ಹಣವನ್ನು ಪಡ್ಕೊಳ್ಬೇಕು, ನಾನು ಹಣವನ್ನು ಪಡ್ಕೊಳ್ಳುವಂಥದ್ದು, ನನಗೆ ಹಣ ಬೇಕು ಅಂತ ಇದ್ದರೆ ದಯವಿಟ್ಟು ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತುಂಬ ಜನ ಹೇಳ್ತಾ ಇದ್ದೀರಾ. ಎಲ್ರಿಗೂ ನನ್ನ ಕಡೆಯಿಂದ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಜಾಸ್ತಿ. ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಹೆಂಗಾಗುತ್ತೆ ಅಂತ ನೀವು ಕೇಳ್ತೀರಾ. ಈಗ 100% ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ನನಗೆ ಗೊತ್ತಿದೆ. ಆದರೆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ನೆವರ್ ಗಿವ್ ಅಪ್. ಯಾವುದನ್ನು ಕೂಡ ಮಧ್ಯದಲ್ಲೇ ಬಿಡ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ನನ್ನ ಹತ್ರ ಆಗಲ್ಲ, ನಾನು ಮಾಡಲ್ಲ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೇಳ್ತಾ ಇರುವಂಥದ್ದು ಇಷ್ಟೇ, ಒಂದು ಬಾರಿ ಯೋಚನೆ ಮಾಡಿ, ನೀವು ಏನು ಮಾಡ್ತಾ ಇದ್ದೀರಾ, ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಈಗ ಲಿಟ್ರಲಿ ಹೇಳಬೇಕಂತಂದರೆ ಒಂದಿಷ್ಟು ಜಿಲ್ಲೆಗಳು ಅಂತ ನಾನು ಹೇಳಿದೆ. ಯಾವ ಜಿಲ್ಲೆಗಳು ಇಲ್ಲಿ ಈಗ ಒಂದು ವಿಚಾರ ಹುಟ್ಟದ್ದು, ಯಾವ ಜಿಲ್ಲೆಗಳಂತ ಹೇಳಿದಾಗ ಯಾವ ಜಿಲ್ಲೆಗಳು, ನಾನು ನಿಮಗೆ ಒಂದನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಉಡುಪಿ ಜಿಲ್ಲೆಗೆ ಹಣ ಜಮೆ ಆಗಿದೆ. ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು, ಐ ಥಿಂಕ್ ಪ್ರತಿ ಒಂದಿಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇದೆ. ಖುಷಿ ಪಡುವಂಥ ವಿಚಾರ. ಆ್ಯಂಡ್ ಉಡುಪಿ ಜಿಲ್ಲೆಗೆ ಮಾತ್ರ ಹಣ ಬರುತ್ತೆ ಅಥವಾ ಬೇರೆ ಜಿಲ್ಲೆಗೆ ಮಾತ್ರ? ನೋ, ಎಲ್ಲ ಜಿಲ್ಲೆಗೂ ಹಣ ಬರುತ್ತೆ. ಆದರೆ ನೀವು ಕಾನ್ಫಿಡೆನ್ಸನ್ನು ಕಳ್ಕೊಳ್ಬಾರ್ದು. ನನ್ನ ಹತ್ರ ಆಗಲ್ಲ, ನಾನು ಹಣ ಪಡ್ಕೊಳ್ಳೋಕೆ ನನ್ನ ಹತ್ರ ಆಗೋದೇ ಇಲ್ಲ ಅನ್ನುವಂಥದ್ದನ್ನು ಮಾತಾಡಬಾರ್ದು. ಲೈಫಲ್ಲಿ ನಾನು ಮಾಡ್ತೀನಿ ಅನ್ನುವಂಥದ್ದು ಇರಬೇಕು. ಇಲ್ಲಾಂತಂದರೆ ಇಲ್ಲ ನನ್ನ ಹತ್ರ ಆಗಲ್ಲ, ಹಂಗೆ ಮಾತಾಡ್ಬಾರ್ದು ಯಾವತ್ತೂ ಕೂಡ. ನಾನು ಅದಕ್ಕೆ ಹೇಳುವಂಥದ್ದು, ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ, ಅದೆಲ್ಲ ಬೇಡ. ಆರಾಮ್ಸೆ ನೀವು ಥಿಂಕ್ ಮಾಡಿ, ಯೋಚನೆ ಮಾಡಿ, ನಿಮ್ಗೆ ಯಾಕೆ ಹಣ ಜಮೆ ಆಗಿಲ್ಲ ಅದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಎಂಡ್ ಆಫ್ ದ ಡೇ ನಾನು ಹೇಳುವಂಥದ್ದು, ನಿಮಗೆ ಹಣ ಬಂದರೆ ಸರಿ ಅಲ್ವಾ. ಹಾಗೆ ಲಾಸ್ಟ್ ಏನಪ್ಪ ಅಂತಂದರೆ, ನಾನು ಐ ಥಿಂಕ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಹಣ ಪಡ್ಕೊಂಡು ಆರಾಮ್ಸೆ ಇಲ್ಲಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಆರಾಮ್ಸೆ. ನಾನು ಹೇಳುವಂಥದ್ದು ಇಷ್ಟೇ, ಆರಾಮ್ಸೆ ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಏನೇನು ಅಪ್ಡೇಟ್ಗಳನ್ನು ಹೇಳಿದೆ ಅದನ್ನು ಆರಾಮ್ಸೆ ಮಾಡ್ಕೊಳ್ಳಿ. ಆರಾಮ್ಸೆ ನೀವು ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನನ್ನ ಒಂದು ಒಪಿನಿಯನ್, ನಿಮಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು ಒಪಿನಿಯನ್, ನೀವು ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಐ ಥಿಂಕ್ ತುಂಬ ಜನ ಕೇಳ್ತೀರಿ ಈಗ, ಏನು ಸರ್ ನಮ್ಗೆ ಹಣನೇ ಬರ್ತಾಯಿಲ್ಲ ಸರ್, ನೀವು ಹೇಳ್ತೀರಾ ತಲೆ ಕೆಡಿಸ್ಕೊಳ್ಬೇಡಿ ಹಂಗೆ ಹಿಂಗೆ ಅಂತ. ನಾನು ಹೇಳುವಂಥದ್ದು ಒಂದು ವಿಚಾರ ಎಲ್ರಿಗೂ ಕ್ಲಿಯರ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ ನಾನು, ಜಾಸ್ತಿ ಏನೋ ನಾನು ನಿಮಗೆ ಹೇಳ್ತಾ ಹೋಗಲ್ಲ. ಏನಪ್ಪ ಅಂತಂದರೆ, ನೀವು ಹಣವನ್ನು ಪಡ್ಕೊಳ್ಬೇಕು.
ನಿಮಗೆ ಹಣ ಜಮೆ ಆಗಬೇಕಂತಂದರೆ ಒಂದು ರೇಷನ್ ಕಾರ್ಡ್ ಅಪಡನ ಮಾಡಿ, ಫಸ್ಟ್ ಥಿಂಗ್. ಆಧಾರ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡ್ಕೊಳ್ಳಿ, ಕರೆಕ್ಟಾಗಿರ್ಬೇಕು. ನೀವು ನಾನು ಹೇಳುವಂಥದ್ದು ಏನಂತಂದರೆ ತುಂಬ ಜನ ಮಾಡ್ತಾರೆ ಈಗ ಆಧಾರ್ ಕಾರ್ಡ್ ಅಪಟ, ಪ್ಯಾನ್ ಕಾರ್ಡ್ ಅಪಟ, ಎಕ್ಸೆಟ್ರಾ ಮಾಡಲ್ಲ, ಕರೆಕ್ಟಾಗಿ ಮಾಡಲ್ಲ. ನಾನು ಹೇಳುವಂಥದ್ದು ಕರೆಕ್ಟಾಗಿರ್ಬೇಕು. ಆ ಒಂದು ಆರ್ಡರ್ ಅನ್ನುವಂಥದ್ದು ಕರೆಕ್ಟಾಗಿರ್ಬೇಕು. ನೀವು ಒಂದಿಷ್ಟು ಆ ಕೆಲಸ ಎಲ್ಲ ಮಾಡ್ತೀರಾ ಅಂತಂದ್ರೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಕರೆಕ್ಟಾಗಿ ಕಂಪ್ಲೀಟ್ಲಿ ಮಾಡ್ತಾ ಹೋಗಿ ಆರಾಮ್ಸೆ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದನ್ನು ಹೇಳಿದ್ದೀನಿ. ಕರೆಕ್ಟಾಗಿ ಮಾಡಿ ಆ ಕೆಲಸವನ್ನು ಆರಾಮ್ಸೆ. ಪ್ರತಿಯೊಬ್ಬರು ಕೂಡ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆರಾಮ್ಸೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಹೆಂಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳುವಂಥದ್ದು ದಯವಿಟ್ಟು ನಾನು ಏನು ಹೇಳಿದೆ ಅದನ್ನು ಕಂಪ್ಲೀಟ್ಲಿ ಫಾಲೋ ಮಾಡಿ. ಆರಾಮ್ಸೆ ಒಂದೊಳ್ಳೆ ಹಣವನ್ನು ನೀವು ಎಲ್ಲರೂ ಕೂಡ ಪಡ್ಕೊಳ್ಬೋದು. ನೀವು ಎಲ್ಲರೂ ಕೂಡ ಅವರಿವರು ಅಥವಾ ಅವ್ರಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ಏನೂ ಕೂಡ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವ್ರಂತಂದರೆ ಐ ಥಿಂಕ್ ನಾನು ಹೇಳುವಂಥದ್ದು ಯಾರು ಅದನ್ನ ಮಾಡಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಅಪಟ ಆಗಿರ್ಬೋದು, ಪ್ಯಾನ್ ಕಾರ್ಡ್, ಅವ್ರಿಗೆ ಮಾತ್ರ ಸಾಧ್ಯ ಇಲ್ಲ. ನೀವು ರೇಷನ್ ಕಾರ್ಡ್ ಅಪಟನ ಮಾಡಿ, ನೀವು ಹಣವನ್ನು ಪಡ್ಕೊಳ್ಳಿ. ಅಷ್ಟೇ ಹೇಳುವಂಥದ್ದು ನಾನು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಜಸ್ಟ್ ಒಂದು 2-3 ನಿಮಿಷ. ಇಲ್ಲಿ ಒಂದು ವಿಚಾರ, ತುಂಬ ಜನ ಹಣ ಬಂದಿಲ್ಲ ಅಥವಾ ನಮ್ಗೆ ಹಣ ಬರಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಮ್ಮ ತಪ್ಪು. ನಾನು ಹೇಳ್ತೀನಲ್ಲ, ಅದು ನಿಮ್ಮ ದೊಡ್ಡ ತಪ್ಪು. ಯಾಕಂತಂದರೆ ಈಗ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಪ್ರಾಬ್ಲಮ್ ಏನು, ನಾವು ಹಣವನ್ನು ಪಡ್ಕೊಳ್ತೀವಿ ಅನ್ನುವಂಥ ಒಂದು ಥಿಂಗ್ಸ್ ಇರಬೇಕು ಯಾವತ್ತು ಕೂಡ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಏನು ಬಿಡು, ಹಂಗಲ್ಲ. ನಾವು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ನಾನು ಏನು ಮಾಡಿದರೆ ಹಣ ಬರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ರತಿಯೊಂದು ಹಣನೂ ಕೂಡ ಎಲ್ಲರ ಅಕೌಂಟಿಗೆ ಅಂದರೆ ಅದನ್ನೆಲ್ಲ ಮಾಡಿಕೊಂಡು ಎಲ್ಲರ ಅಕೌಂಟಿಗೆ ಹಣ ಬರುವಂಗೆ ಆಗಲಿ. ಆ್ಯಂಡ್ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಾಸ್ತಿ ಹಣ ಬಂದಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ್ನು ಮಾಡಿ. ನಾನು ಏನು ಇಷ್ಟು ದಿನ ಹೇಳಿದ್ದೆ ಆ ಒಂದಿಷ್ಟು ಥಿಂಗ್ಸನ್ನು ಕರೆಕ್ಟಾಗಿ ಮಾಡ್ಕೊತಾ ಹೋಗಿ, ದಿನ ಎವ್ರಿ ಸಿಂಗಲ್ ಡೇ ಮಾಡಿ. ಆ್ಯಂಡ್ ನಾನು ಏನು ಹೇಳಿದ್ದೆ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋದರೆ ನೀವು ಏನಿಲ್ಲ ಅಂತ ನಾನು ನಿಮಗೆ ಆವಾಗಲೇ ಹೇಳಿದ್ದೆ. ನಾನು ಪದೇ ಹೇಳ್ತಾ ಹೋಗೋದಿಲ್ಲ ಯಾವತ್ತೂ ಕೂಡ. ನಂದು ಒಂದೇ ಥಿಂಗ್ಸ್ ಏನಪ್ಪ ಅಂತಂದರೆ, ನೀವು ಒಂದು ಬಾರಿ ಏನೋ ಕೆಲಸ ಮಾಡ್ತೀರಾ ಅಂತಂದರೆ ಅದು ಪರ್ಫೆಕ್ಟ್ ಆಗಿರಬೇಕು. ಇಟ್ ವಿಲ್ ಬಿ ಪರ್ಫೆಕ್ಟ್. ಯಾಕಂತಂದರೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಗೆಟ್ ದ ಲಾರ್ಜ್ ಅಮೌಂಟ್ ಆಫ್ ಮನಿ. ಅಂದರೆ ನೀವು ಒಂದು ದೊಡ್ಡ ಒಂದು ಅಮೌಂಟನ್ನು ಪಡ್ಕೊಳ್ಬಹುದು ಈ ಒಂದು ಯೋಜನೆಯಲ್ಲಿ. ಆರಾಮ್ಸೆ ನಾನು ಹೇಳ್ತಾ ಇರುವಂಥದ್ದು ಟೇಕ್ ಅ ಟೈಮ್, ಅಂದರೆ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಏನು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಈಗ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅದನ್ನು ಬಿಡೋಕ್ಕಾಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಏನು ಯೋಚನೆ ಮಾಡ್ತಿದ್ದೀರಿ ಅದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ಲಿ. ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಾಸ್ತಿ ಏನೋ ನಾನು ಹೇಳುವಂಥ ಪ್ರಪಂಚ ಮುಳುಗಿ ಹೋದ್ರ ಥರ ಮಾಡಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ, ನಮ್ಗೆ ಹಣ ಬಂದಿಲ್ಲ. ಏನಾಯಿತು? ಹಣ ಬಂದಿಲ್ಲ ಅಂದ ತಕ್ಷಣ ಏನಾಯಿತು? ಏನೂ ಪ್ರಾಬ್ಲಮ್ ಇಲ್ಲ. ನಾನು ಅದೇ ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಸ್ಟ್ ಥಿಂಕ್ ಮಾಡಿ, ಯೋಚನೆ ಮಾಡಿ. ನಿಮ್ಗೆ ಆಗತ್ತೆ, ನೀವು ಹಣವನ್ನು ಪಡ್ಕೊಳ್ತೀರಿ, ಯು ಕ್ಯಾನ್ ಡೂ ಇಟ್ ಅನ್ನುವಂಥದ್ದು ನನ್ನೊಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೋ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ನೀವು ಹಣವನ್ನು ಪಡ್ಕೊಳ್ಬೇಕಾ, ಆರಾಮ್ಸೆ ನೀವು ಹಣವನ್ನು ಪಡ್ಕೊಳ್ಬೋದು. ಏನು ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಯಾರೆಲ್ಲ ಹಣವನ್ನು ಪಡ್ಕೊಂಡಿಲ್ಲ ಒಂದು ಬಾರಿ ಯೋಚನೆ ಮಾಡಿ, ಯಾಕೆ ಪಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ಸ್ವಲ್ಪ ಥಿಂಕ್ ಮಾಡುವಂಥದ್ದು ಒಳ್ಳೆಯದು. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ನಂಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಯಾರ್ಯಾರ ಅಕೌಂಟಿಗೆ ಹಣ ಬಂದಿಲ್ಲ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ ಅಷ್ಟೇ. ಜಸ್ಟ್ ಇಷ್ಟೇ ನಾನು ಹೇಳುವಂಥದ್ದು. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ಲಿ ಇದೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಆ್ಯಂಡ್ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ನಾನೆಲ್ಲರಿಗೂ ಹೇಳುವಂಥದ್ದು, ದಯವಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಜಾಸ್ತಿ ಏನೋ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಹತ್ರ ಅದು ಆಗಿಲ್ಲ, ನಾನು ಅದನ್ನ ಮಾಡ್ತಾ ಇಲ್ಲ, ಅಯ್ಯೋ ನೋ. ಜಸ್ಟ್ ಥಿಂಕ್ ಮಾಡಿ, ಏನು ಆಗ್ತಾ ಇದೆ ಅನ್ನುವಂಥದ್ದು ಥಿಂಕ್ ಮಾಡಿ. ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ, ತಲೆನೇ ಕೆಡಿಸ್ಕೊಳ್ಬೇಡಿ. ಹಣ ಜಮೆ ಆಗುತ್ತೆ, ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್ ಅಪಡನ ಮಾಡಿ, ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡಿ. ಜಸ್ಟ್ ಅಷ್ಟೇ. ನೀವು ಅಷ್ಟು ಮಾಡ್ತೀರಾ ಅಂತಂದರೆ ಆರಾಮ್ಸೆ ಯು ಕ್ಯಾನ್ ಗೆಟ್ ದ ಲಾರ್ಜ್ ಅಮೌಂಟ್ ಆಫ್ ಮನಿ ಅಂತ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್ ಅಪಡನ ಮಾಡಿ, ಆಧಾರ್ ಕಾರ್ಡ್ ಅಪಡನ ಮಾಡಿ, ರೇಷನ್ ಕಾರ್ಡ್ ಅಪಡನ ಮಾಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ.
ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.